शाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ವಿಶೇಷವಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಂತಹ ಮಹಾಭಾರತದ ಪ್ರಶಂಸೆ, ಮಹಾಭಾರತದ ಮಹತ್ವವನ್ನ ಬೇರೆ ಬೇರೆ ಪುರಾಣಗಳಲ್ಲಿ ಯಾವ ಯಾವ ರೀತಿಯಾಗಿ ಹೇಳಿದ್ದಾರೆ ಎನ್ನುವಂತಹ ವಿಚಾರಗಳನ್ನು ಕೇಳಿದ್ವಿ. ಇಷ್ಟು ಅಂಶಗಳನ್ನ ಆಚಾರ್ಯರು ನಮಗೆ ತಿಳಿಸಿ ಮುಂದೆ ಮಹಾಭಾರತದ ಮಂಗಳ ಪದ್ಯ ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮಹಾಭಾರತಕ್ಕೆ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಂತಹ ಮಂಗಳ ಪದ್ಯ ಏನು ಅಂತ ತಿಳಿಸ್ತಾ ಇದ್ದಾರೆ. ಆ ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ. ಪದಚ್ಛೇದ ಹೇಗಿದೆ: ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ. ಇದು ವೇದವ್ಯಾಸ ದೇವರು ಮಹಾಭಾರತ ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಮಾಡಿದಂತಹ ಮಂಗಳಾಚರಣೆ. ಮಂಗಳಾಚರಣೆ ಯಾಕೆ ಮಾಡ್ತಾರೆ ಅಂತ ನಾನು ಪ್ರಾರಂಭದ ದಿವಸ ಪಾಠದಲ್ಲಿ ಹೇಳಿದ್ದೆ. ಒಂದು ಗ್ರಂಥ ಬರೀಬೇಕಾದ್ರೆ ಯಾವುದೇ ರೀತಿಯಾದ ವಿಘ್ನಗಳು ಬರಬಾರದು ಅಂತ. ಅದೇ ರೀತಿಯಾಗಿ ಮುಂದೆ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ತಮ್ಮ ಶಿಷ್ಯರಿಗೆ, ಭಕ್ತರಿಗೆ ವಿಘ್ನಗಳು ಬರಬಾರದು. ಹಾಗೆ ಮುಂದೆ ತಮ್ಮ ಶಿಷ್ಯರು ಯಾರಾದರೂ ಒಂದು ಗ್ರಂಥವನ್ನು ಬರೆದರೆ ಅದರಲ್ಲಿ ಮಂಗಳಾಚರಣೆಯನ್ನು ಮಾಡಿಯೇನೆ ಗ್ರಂಥವನ್ನು ಬರೀಬೇಕು ಅಂತ ತಿಳಿಸಲಿಕ್ಕೋಸ್ಕರ ಮಂಗಳಾಚರಣೆಯನ್ನು ಗ್ರಂಥಕಾರರು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ವೇದವ್ಯಾಸ ದೇವರು ಸಾಕ್ಷಾತ್ ಪರಮಾತ್ಮ. ವಾಯುದೇವರಿಗೇನೆ ಯಾವುದೇ ರೀತಿಯಾದಂತ ವಿಘ್ನಗಳಿಲ್ಲ, ತೊಂದರೆಗಳಿಲ್ಲ. ವೇದವ್ಯಾಸ ದೇವರು ಸಾಕ್ಷಾತ್ ಪರಮಾತ್ಮ, ಹಾಗಾಗಿ ಯಾವ ವಿಘ್ನಗಳು ಕೂಡ ಇಲ್ಲ. ಹಾಗಾದ್ರೂ ಯಾಕೆ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಶಿಷ್ಯರಿಗೆ ಶಿಕ್ಷಣ ಮಾಡ್ಲಿಕ್ಕೋಸ್ಕರ, ಮುಂದೆ ಗ್ರಂಥವನ್ನು ಅಧ್ಯಯನ ಮಾಡುವಂತಹ ಜ್ಞಾನಿಗಳಿಗೆ ಉತ್ತಮವಾದಂತಹ ಜ್ಞಾನ ಬರಲಿ, ವಿಘ್ನ ಬರದೇ ಇರಲಿ ಎನ್ನುವ ಉದ್ದೇಶದಿಂದಾಗಿ ವೇದವ್ಯಾಸ ದೇವರು ಮಂಗಳಾಚರಣೆಯನ್ನು ರಚನೆ ಮಾಡಿದ್ದಾರೆ ಅಂತ ಗಮನಿಸಬೇಕಾದಂತಹ ಅಂಶ. ಈ ಮಹಾಭಾರತದ ಮಂಗಳಾಚರಣೆಯ ವಿಚಾರದಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯ ಭೇದಗಳಿದ್ದಾವೆ. ವಿಶೇಷವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥಕ್ಕೆ ಅನೇಕ ವ್ಯಾಖ್ಯಾನಕಾರರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಬಂದು ನಿಮಗೆಲ್ಲ ಗೊತ್ತಿರುವಂತೆ ವಾದಿರಾಜರ ಭಾವದೀಪ ಎನ್ನುವಂತಹ ವ್ಯಾಖ್ಯಾನ. ಆ ವಾದಿರಾಜರು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಈ ಶ್ಲೋಕದ ಪ್ರಸಂಗದಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾರೆ ವ್ಯಾಖ್ಯಾನದಲ್ಲಿ. ಇದಮಾದ್ಯಂ ಪದ್ಯಂ ಅಸಹಮಾನಃ ಕೇಚಿದಾದವು ನ ಪಠಂತಿ ಕೇರಳ ದೇಶಸ್ಥ ಪುರಾತನ ಪುಸ್ತಕೇಶು ಅದ್ಯಾಪಿ ದೃಶ್ಯತೆ ಕಥಮನ್ಯಥಾ ಲೋಕಾಚಾರ್ಯಃ ವ್ಯಾಸಃ ಲಕ್ಷ ಪರಿಮಿತಂ ಗ್ರಂಥಂ ಕುರ್ವನ್ ಗ್ರಂಥಾದೌ ಲೋಕಶಿಕ್ಷಣಾಯ ಮಂಗಲ ಪದ್ಯಂ ನರಚಯೇತ್ ಅಂತ ಭಾವಪ್ರಕಾಶಕದಲ್ಲಿ ವಾದಿರಾಜರು ಈ ಶ್ಲೋಕದ ಬಗ್ಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸ್ತಾರೆ. ಅವರ ವ್ಯಾಖ್ಯಾನದ ಸಾರಾಂಶ ಏನು ಅಂತ ಹೇಳಿದ್ರೆ, ಕೆಲವರು
ಅಂದ್ರೆ ಮಹಾಭಾರತ ಹೇಳಿದಂತೆ ಅನೇಕ ಜನ ಮಹಾಭಾರತವನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಅನುವಾದ ಮಾಡಿದ್ದಾರೆ, ಎಲ್ಲರೂ ಕೂಡ ಬರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅನೇಕ ಇವತ್ತು ನಮಗೆ ಸಿಗುವಂತಹ ಪುಸ್ತಕಗಳಲ್ಲಿ ಆಗಲಿ ಅಥವಾ ಪ್ರಾಚೀನ ತಾಡವಾಲೆಗಳು ಮ್ಯಾನ್ಸ್ಕ್ರಿಪ್ಟ್ಗಳಲ್ಲಾಗಲಿ ಅನೇಕ ಪುಸ್ತಕಗಳಲ್ಲಿ ಈ ಪದ್ಯ ಅಂದ್ರೆ ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಎನ್ನುವಂತಹ ಪದ್ಯ ನಮಗೆ ಸಿಗೋದೇ ಇಲ್ಲ. ಮಂಗಳಾಚರಣೆಯನ್ನಾಗಿ ಯಾರು ಕೂಡ ಅನೇಕ ಜನ ಯಾರು ಕೂಡ ಅಲ್ಲ ಅನೇಕ ಜನ ಸ್ವೀಕಾರ ಮಾಡಿಲ್ಲ. ಅದಕ್ಕೆ ಕಾರಣ ಏನು ಅಂತ ವಾದಿರಾಜರು ಬರೀತಾರೆ. ಇದಂ ಆದ್ಯ ಪದ್ಯಂ ಅಸಹಮಾನಃ ಕೇಚಿದಾದ ನಪಟಂತಿ ಅಂತ. ಇದನ್ನ ನೋಡೋದಕ್ಕೆ ಒಬ್ಬರಿಗೆ ಸಹನೆ ಆಗೋದಿಲ್ಲ ಅಂತ. ಯಾಕೆಂದ್ರೆ ಇದರಲ್ಲಿ ವಿಶೇಷವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ. ಮಹಾಭಾರತವನ್ನು ಅಧ್ಯಯನ ಮಾಡುವಂತ ಪ್ರತಿಯೊಬ್ಬರು ಕೂಡ ವೈಷ್ಣವರಲ್ಲ, ಪರಮಾತ್ಮ ಸರ್ವೋತ್ತಮವನ್ನು ಒಪ್ಪುವಂತರಲ್ಲ, ಬೇರೆಯವರು ಕೂಡ ಅಧ್ಯಯನ ಮಾಡೇ ಮಾಡ್ತಾರೆ, ಆಧುನಿಕರು ಅಧ್ಯಯನ ಮಾಡ್ತಾರೆ. ಹಾಗಾಗಿ ಈ ಶ್ಲೋಕವನ್ನು ಅವರೇ ಮಾಡಿದ ತೆಗೆದು ಹಾಕಿದ್ದಾರೆ ಅಂತ ವಾದಿರಾಜರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸ್ತಾರೆ. ವಾದಿರಾಜರು ಮಹಾಭಾರತ ಮೂಲ ಮಹಾಭಾರತಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ತಿಳಿಸುವಂತಹ ಅಂಶ ಈ ಶ್ಲೋಕವನ್ನು ಅನೇಕರು ಒಪ್ಪೋದಿಲ್ಲ. ಆದರೆ ಕೇರಳ ದೇಶಸ್ಥ ಪುರಾತನ ಪುಸ್ತಕೇಶು ಅದ್ಯಾಪಿ ದೃಶ್ಯತೆ. ಬಹುತೇಕ ಉತ್ತರ ಭಾರತದ ಭಾಗದಲ್ಲಿ ಇದನ್ನ ಯಾರು ಒಪ್ಪೋದಿಲ್ಲ. ಕೇರಳದಲ್ಲಿ ಇರುವಂತಹ ಅನೇಕ ಮ್ಯಾನಸ್ಕ್ರಿಪ್ಟ್ಗಳಲ್ಲಿ ಇವತ್ತಿಗೂ ಕೂಡ ಆ ಶ್ಲೋಕ ದೊರೆಯುತ್ತೆ. ನಾರಾಯಣ ಸ್ವರಗುರುಂ ಅಂತ ಮಹಾಭಾರತದ ಪ್ರಾರಂಭದಲ್ಲಿ ವೇದವ್ಯಾಸರು ರಚನೆ ಮಾಡಿರುವಂತಹ ಮಂಗಳಾಚರಣೆ ಸಿಗುತ್ತೆ ಅಂತ ತಿಳಿಸಿದ್ದಾರೆ. ಅದ್ಯಾಪಿ ಅಂತ ಹೇಳಿ ಅವ್ರು ಹೇಳಿದ್ದು 500 ವರ್ಷಗಳ ಹಿಂದೆ ಅವತ್ತಿಗೊಂದು ಸಿಗ್ತಾ ಇತ್ತು ಕೇರಳದಲ್ಲಿ. ಯಾಕೆ ಅಂತ ಹೇಳಿದ್ರೆ ಕಥಮನ್ಯತಃ ಲೋಕಾಚಾರ್ಯ ವ್ಯಾಸ, ಇಡೀ ಜಗತ್ತಿಗೆ ಗುರುಗಳಾದಂತಹ ವೇದವ್ಯಾಸ ದೇವರು ಒಂದು ಗ್ರಂಥವನ್ನು ಬರೀಬೇಕಾದ್ರೆ ಮಂಗಳಾಚರಣೆ ಮಾಡದೆ ಬರೀಲಿಕ್ಕೆ ಹೇಗ್ ಸಾಧ್ಯ? ಅದು ಕೂಡ ಸಣ್ಣ ಪುಟ್ಟ ಗ್ರಂಥನ ಅಲ್ಲ, 1,00,000 ಶ್ಲೋಕದಷ್ಟು ವಿಸ್ತಾರವಾದಂತಹ ಗ್ರಂಥವನ್ನು ಬರೀಬೇಕಾದ್ರೆ ಅವರು ಮಂಗಳಾಚರಣೆ ಮಾಡೇ ಮಾಡಿರ್ತಾರೆ. ಹಾಗಾದ್ರೆ ಯಾಕಿದು ಅನೇಕ ಪುಸ್ತಕಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ತದೇತತ್ ಅಸಹಮಾನಃ, ಪರಮಾತ್ಮನ ಪಾರಮ್ಯವನ್ನ ಸರ್ವೋತ್ತಮತ್ವವನ್ನು ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ಸಹಿಸದೇ ಇರುವಂತಹ ಅನೇಕರು ಇದು ತೆಗೆದು ಹಾಕಿದ್ದಾರೆ ಅಂತ ವಾದಿರಾಜರು ಪೀಠಿಕೆಯನ್ನು ತಿಳಿಸಿ ಆಮೇಲೆ ಈ ಶ್ಲೋಕದ ಅರ್ಥ ಏನು ಅಂತ ಕೂಡ ಅವರು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿ ತಿಳಿಸಿದ್ದಾರೆ. ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ. ಹಿಂದೆ ಹೇಳಿದಂತೆ ವಾದಿರಾಜರು ಮಹಾಭಾರತಕ್ಕೆ ಲಕ್ಷಾಲಂಕಾರ ಅಂತ ವ್ಯಾಖ್ಯಾನ ರಚನೆ ಮಾಡಿದ್ದಾರೆ. ಇವತ್ತು ನಾವು ಮಹಾಭಾರತದ ಲಕ್ಷಾಲಂಕಾರ ವ್ಯಾಖ್ಯಾನವನ್ನು ನೋಡಿದರೆ ನಮಗೆ ಈ ಶ್ಲೋಕ ಸಿಗೋದೇ ಇಲ್ಲ. ವಾದಿರಾಜರ ವ್ಯಾಖ್ಯಾನದಲ್ಲಿ ಈ ಶ್ಲೋಕ ನಮಗೆ ಮೂಲ ಪ್ರತಿಯಲ್ಲಿ ಸಿಗೋದೇ ಇಲ್ಲ. ಅಲ್ಲಿ ಯಾವುದು ಮಂಗಳಾಚರಣೆ ಅಂತ ಹೇಳಿದ್ರೆ ರೋಮಹರ್ಷಣ ಪುತ್ರ ಉಗ್ರಶ್ರವ ಸುತ ಪೌರಾಣಿಕ ನೈಮಿಷಾರಣ್ಯ ಸ್ವರ್ಗಸ್ಯ ಕುಲಪತೆ ದ್ವಾದಶ ವಾರ್ಷಿಕೆ ಸತ್ರೆ ಅಂತ ಒಂದು ಶ್ಲೋಕ. ಮಹಾಭಾರತ ಹೇಗೆ ಉಪದೇಶ ಆಯಿತು ಅಂತ ತಿಳಿಸುವಂತಹ ಶ್ಲೋಕ. ಅಲ್ಲಿ ರೋಮಹರ್ಷಣ ಪುತ್ರ, ರೋಮಹರ್ಷಣರ ಮಕ್ಕಳಾದಂತಹ ಉಗ್ರಶ್ರವಸ್ ಎನ್ನುವಂತಹ ವ್ಯಕ್ತಿ ಶುರು ಮಾಡಿದ್ರು ಅಂತ ಅಷ್ಟೇ ಪ್ರಾರಂಭ ಆಗಿಬಿಡುತ್ತೆ. ಹಾಗಾದ್ರೆ ಅಲ್ಲಿ ಏನಿಲ್ಲ, ವಾದಿರಾಜರ ಲಕ್ಷಾಲಂಕಾರ ಇವತ್ತು ಸಿಗುವಂತಹ ಪುಸ್ತಕಗಳಲ್ಲಿ ಅಥವಾ ಹಸ್ತಪ್ರತಿಗಳಲ್ಲಾಗಲಿ ಏನಿಲ್ಲ, ಈ ನಾರಾಯಣಂ ಸುರಗುರುಂ ಎನ್ನುವಂತಹ ಶ್ಲೋಕ ಅಲ್ಲಿ ಇಲ್ಲ. ಅದಕ್ಕೆ ವಾದಿರಾಜರು ವ್ಯಾಖ್ಯಾನ ಕೂಡ ಮಾಡಿದ್ದಾರೆ. ಯಾವ ಶ್ಲೋಕಕ್ಕೆ? ರೋಮಹರ್ಷಣ ಎನ್ನುವುದಕ್ಕೆ, ನಾರಾಯಣ ಸ್ವರಗುರುಂ ಅನ್ನೋದಕ್ಕೆ ಅಲ್ಲ, ರೋಮಹರ್ಷಣ ಎನ್ನುವುದಕ್ಕೆ ಆದೌ ಶ್ರವಣತೋ ಮಾಂಗಲಿಕ ರೋಮಹರ್ಷಣ ಪದೋಪಾದಾತ್ ನ ಪೃಥಕ್ ಮಂಗಳಾಚರಣಂ ಅಂತ ಲಕ್ಷಾಭರಣದಲ್ಲಿ ವಾಕ್ಯ ಬರುತ್ತೆ. ಇಷ್ಟು ದೊಡ್ಡ ಗ್ರಂಥ ಬರೆದಿದ್ದಾರೆ, ಮಂಗಳಾಚರಣೆ ಇಲ್ಲಲ್ಲ ಮಹಾಭಾರತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ವಾದಿರಾಜರು ಹೇಳ್ತಾರೆ ರೋಮಹರ್ಷಣ ಎನ್ನುವಂತಹ ಒಂದು ಪದವನ್ನ ಅಲ್ಲಿ ತಿಳಿಸಿದ್ದಾರೆ. ರೋಮಹರ್ಷಣ ಅಂದ್ರೆ ಸೂತ ಪುರಾಣಿಕರು, ಅವರು ಹುಟ್ಟಿದ್ದೇಗೆ ವೇದವ್ಯಾಸರ ರೋಮಾಂಚನದಿಂದಾಗಿ ಅವ್ರು ಹುಟ್ಟಿದಂಥವರು. ಹಾಗಾಗಿ ರೋಮಹರ್ಷಣ ಅನ್ನುವುದೇನೆ ಪರಮಾತ್ಮನ ಒಂದು ರೋಮಾಂಚನದ ಬಗ್ಗೆ ಹೇಳ್ತಾ ಇದೆ. ಅದರಿಂದಾಗಿ ಇದೇ ಮಂಗಳಾಚರಣೆ ಅಂತ ವಾದಿರಾಜರು ಅಲ್ಲಿ ತಿಳಿಸಿದ್ದಾರೆ ಮಹಾಭಾರತದ ಲಕ್ಷಾಲಂಕಾರ ವ್ಯಾಖ್ಯಾನದಲ್ಲಿ. ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ನಾರಾಯಣಂ ಸುರಗುರುಂ ಜಗದೇಕನಾಥಂ ಅಂತ ಇದು ಮಹಾಭಾರತದ ಮಂಗಳಾಚರಣೆ ಅಂತ ಈ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮಹಾಭಾರತ ಲಕ್ಷಾಲಂಕಾರದಲ್ಲಿ ನೋಡಿದರೆ ಇದು ಮಂಗಳಾಚರಣೆಯೇ, ಇದೇ ಮಂಗಳಾಚರಣೆ. ನಾರಾಯಣ ಸ್ವರಗುರುಂ ಅನ್ನೋದು ಮಂಗಳಾಚರಣೆ ಅಂತ ಅಲ್ಲಿ ಇಲ್ಲ. ರೋಮಹರ್ಷಣ ಪುತ್ರ ಅಂತ ಪ್ರಾರಂಭವಾಗೋದೇನೆ ಅಲ್ಲಿ ಮಂಗಳಾಚರಣೆ ಅಂತ ಅಲ್ಲಿ ಹೇಳಿದ್ದಾರೆ. ಹೀಗೆ ವಿರೋಧ ಬರುತ್ತಲ್ಲ ಅಂತ. ಒಂದು ಕಡೆ ನಾರಾಯಣ ಸ್ವರಗುರುಂ ಎನ್ನುವುದನ್ನು ಮಂಗಳಾಚರಣೆ ಅಂತ ಒಪ್ಪುತ್ತಾರೆ, ಇನ್ನೊಂದು ಕಡೆ ಬೇರೆದನ್ನೇ ರೋಮಹರ್ಷಣ ಪುತ್ರ ಉಗ್ರಶ್ರವ ಎನ್ನುವುದನ್ನೇ ಮಂಗಳಾಚರಣೆ ಅಂತ ತಿಳಿಸ್ತಾರೆ. ಹಾಗಾದ್ರೆ ಇದಕ್ಕೆ ಪರಸ್ಪರ ವಿರೋಧ ಬಂತ್ವಲ್ಲ ಅಂತ. ಒಂದು ಕಡೆ
ನಾರಾಯಣ ಸುರಗುಮ್ ಎನ್ನುವುದನ್ನ ಮಂಗಳಾಚರಣೆ ಅಂತ ಹೇಳೋದು, ಇನ್ನೊಂದು ಕಡೆ ಇನ್ನೊಂದು ಶ್ಲೋಕವನ್ನ ಮಂಗಳಾಚರಣೆ ಅಂತ ಹೇಳೋದು. ಒಬ್ಬರೇ ವ್ಯಾಖ್ಯಾನಕಾರರು ರಚನೆ ಮಾಡಿದಂತಹ ವ್ಯಾಖ್ಯಾನದಲ್ಲಿ ಒಂದು ಕಡೆ ಹಾಗೆ ಹೇಳಿದ್ದಾರೆ, ಇನ್ನೊಂದು ಕಡೆ ಹೀಗೆ ಹೇಳಿದ್ದಾರೆ, ಅದಕ್ಕೆ ಪರಸ್ಪರ ವಿರೋಧ ಬಂತಲ್ಲ ಅಂತ ವ್ಯಾಖ್ಯಾನಕಾರರು ಪ್ರಶ್ನೆ ಮಾಡ್ಕೊಳ್ತಾರೆ ಮುಂದಿನ ವ್ಯಾಖ್ಯಾನಕಾರರು. ಅದಕ್ಕೆ ಎರಡು ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಒಂದು ಯಾವುದು ನಾರಾಯಣಂ ಸುರಗುರುಂ ಜಗದೇಕನಾಥಂ ಎನ್ನುವುದು ಪೃಥಕ್ ಪೃಥಕ್ ಮಂಗಲಾಚರಣೆ ಅಂತ. ಅಂದ್ರೆ ಇಡೀ ಸಮಸ್ತ ಗ್ರಂಥಕ್ಕೆ, ಸಮಸ್ತ ಮಹಾಭಾರತ ಲಕ್ಷ ಶ್ಲೋಕಾತ್ಮಕವಾದಂತಹ ಮಹಾಭಾರತ ಗ್ರಂಥಕ್ಕೇನೆ ನಾರಾಯಣ ಸುರಗುರಂ ಎನ್ನುವುದು ಮಂಗಳಾಚರಣೆ. ಇನ್ನು ರೋಮಹರ್ಷಣ ಪುತ್ರ ಉಗ್ರಶ್ರವಾಹ ಎನ್ನುವಂತಹ ಶ್ಲೋಕ ಏನಿದೆ, ಅದು ಮೊದಲ ಪರ್ವವಾದಂತಹ ಆದಿಪರ್ವಕ್ಕೆ ಮಾಡಿದಂತಹ ಮಂಗಳಾಚರಣೆ. ಹಾಗಾಗಿ ವಾದಿರಾಜರು ಆ ರೀತಿಯಾಗಿ ಹೇಳಿದ್ದಾರೆ ಅಂತ ಅನೇಕ ವ್ಯಾಖ್ಯಾನಕಾರರು ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ. ಇನ್ನು ಕೆಲವು ವ್ಯಾಖ್ಯಾನಕಾರ ಏನಂತ ಹೇಳಿ ತಿಳಿಸ್ತಾರೆ ಅಂತ ಹೇಳಿದ್ರೆ, ಬಹುಶಃ ವಾದಿರಾಜರ ಈ ವಾಕ್ಯ ಅಂದ್ರೆ ಆದೌ ಶ್ರವಣತೋ ಮಾಂಗಲಿಕ ರೋಮಹರ್ಷಣ ಪದೋಪಾದಾತ ನ ಪೃಥಕ್ ಮಂಗಳಾಚರಣಂ, ಅಂದ್ರೆ ವೇದವ್ಯಾಸ ದೇವರು ಪ್ರತ್ಯೇಕ ಮಂಗಳಾಚರಣೆ ಮಾಡಲಿಲ್ಲ, ರೋಮಹರ್ಷಣ ಅನ್ನೋದೇನೆ ಮಂಗಳಾಚರಣೆ ಅಂತ ತಿಳಿಸುವಂತಹ ವಾಕ್ಯ ಏನಿದೆ, ಇದು ಬಹುತೇಕ ಪ್ರಕ್ಷಿಪ್ತ ಅಂತ. ಪ್ರಕ್ಷಿಪ್ತ ಅಂತ ಹೇಳಿದ್ರೆ ಮಧ್ಯದಲ್ಲಿ ಯಾರೋ ಸೇರಿಸಿರುವುದು ಅಂತ. ಯಾಕೆ ಇವತ್ತು ನಾವು ಮಹಾಭಾರತ ತಾತ್ಪರ್ಯದಲ್ಲಿ ಕೂಡ ಕೇಳಿದ್ದೇವೆ, ಕ್ವಚಿತ್ ಗ್ರಂಥಾನ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಅಂತ. ಕೆಲವೊಂದು ಕಡೆ ತಮಗೆ ಬೇಕಾದದ್ದನ್ನ ಸೇರಿಸ್ತಾರೆ, ಬೇಡವಾದದ್ದನ್ನ ತೆಗೆದು ಬಿಡ್ತಾರೆ, ಗ್ರಂಥವನ್ನೇ ಅಲ್ಲೋಲ ಕೊಲ್ಲೋಲ ಮಾಡಿ ಬಿಡ್ತಾರೆ. ಹಾಗಾಗಿ ವಾದಿರಾಜರು ಪರಮ ಪ್ರಾಮಾಣಿಕರಾದಂಥವರು, ಮಧ್ವಾಚಾರ್ಯರಲ್ಲಿ ವೇದವ್ಯಾಸ ದೇವರಲ್ಲಿ ಅಪರಿಮಿತವಾದಂತಹ ಭಕ್ತಿಯನ್ನು ಹೊಂದಿದಂತಹ ದೊಡ್ಡ ಜ್ಞಾನಿಗಳು. ಹಾಗಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ನಾರಾಯಣಂ ಸುರಗುರಂ ಎನ್ನುವುದೇನೆ ಮಹಾಭಾರತದ ಮಂಗಳಾಚರಣೆ ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದಂತಹ ವಾದಿರಾಜರು, ಮಹಾಭಾರತ ಅದಕ್ಕೆ ಮೂಲಕ್ಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಲಕ್ಷಾಲಂಕಾರದಲ್ಲಿ ಅದು ಮಂಗಳಾಚರಣೆ ರೋಮಹರ್ಷಣ ಪುತ್ರ ಉಗ್ರಶ್ರವಾಹ ಎನ್ನುವುದೇನೆ ಮಂಗಳಾಚರಣೆ, ಬೇರೆ ಮಂಗಳಾಚರಣೆಯನ್ನು ವೇದವ್ಯಾಸ ದೇವರು ಮಾಡಿಲ್ಲ ಅಂತ ಹೇಳೋದು ಅದು ಪ್ರಕ್ಷಿಪ್ತವೇ ಅಂತ ಹೇಳಬೇಕು. ಯಾಕಂದ್ರೆ ವಾದಿರಾಜರು ಒಂದು ಕಡೆ ಆ ರೀತಿಯಾಗಿ ಬರೆದು ಇನ್ನೊಂದು ಕಡೆ ಆ ರೀತಿಯ ಬರೀಲಿಕ್ಕೆ ಅವರೇನು ವಿಪ್ರಲಂಬಕರಲ್ಲ, ಅಂದ್ರೆ ಮೋಸ ಮಾಡುವಂತವರಲ್ಲ, ದೊಡ್ಡ ಜ್ಞಾನಿಗಳು. ಹಾಗಾಗಿ ಅವರು ಈ ರೀತಿಯಾಗಿ ಮಾಡಿಲ್ಲ, ಅದು ಪ್ರಕ್ಷಿಪ್ತ ಭಾಗ ಅಂತ ಅನೇಕ ವ್ಯಾಖ್ಯಾನಕಾರರು ಒಪ್ತಾರೆ. ಹಾಗಾಗಿ ಇದರಿಂದ ಸಿದ್ಧ ಆಗೋದು ಏನು ಅಂತ ಹೇಳಿದ್ರೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಎನ್ನುವಂತಹ ವಾಕ್ಯವೇನೆ ಅದು ಮಂಗಳಾಚರಣೆಯ ಪದ್ಯ, ಮಹಾಭಾರತದ ಮಂಗಳಾಚರಣೆಯ ಪದ್ಯ. ಅದಕ್ಕೆ ವಾದಿರಾಜರು ಕೂಡ ವಿಚಾರವನ್ನು ತಿಳಿಸ್ತಾರೆ. ಯಾವುದಕ್ಕೆ? ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ. ಇವತ್ತಿದ್ದನ್ನು ಅನೇಕರು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಅಲ್ಲಿ ಹೇಳಿದ್ದಾರೆ, ಅದಕ್ಕೆ ಅನೇಕರು ಇದನ್ನು ಒಪ್ಪೋದಿಲ್ಲ. ಆದ್ರೆ ಕೇರಳದಲ್ಲಿ ಇರುವಂತಹ ಅನೇಕ ಹಸ್ತಪ್ರತಿಗಳಲ್ಲಿ ಇವತ್ತು ಕೂಡ ಅದು ಸಿಗುತ್ತೆ ಅಂತ ಅಲ್ಲಿ ತಿಳಿಸಿದ್ದಾರೆ. ಅದು ಇವತ್ತು ಅಂತ ಹೇಳಿದ್ದು ವಾದಿರಾಜ ಕಾಲದಲ್ಲಿ. ನಮ್ಮ ಈ ಕಾಲದಲ್ಲೂ ಕೂಡ ಅನೇಕ ಕೇರಳದ ಪ್ರತಿಗಳಲ್ಲಿ ಅದು ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಬೋರಿ ಅಂತ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಎಂಬುದ ಇನ್ಸ್ಟಿಟ್ಯೂಟ್ ಅಂತ ಪುಣೆಯಲ್ಲಿ ಇರುವಂತಹ ದೊಡ್ಡ ಹಳೆಯ ಮ್ಯಾನುಸ್ಕ್ರಿಪ್ಟ್ ಗಳ ದೊಡ್ಡ ಗ್ರಂಥ ಭಂಡಾರ, ಅದು ದೊಡ್ಡ ಗ್ರಂಥಾಲಯ. ಅಲ್ಲಿ ಇರುವಂತಹ ಮಹಾಭಾರತದ ಮೂಲ ಪ್ರತಿಗಳಲ್ಲೂ ಕೂಡ ಇವತ್ತು ಕೂಡ ಏನ್ ಸಿಗುತ್ತೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಎನ್ನುವಂತ ಮಂಗಳ ಪದ್ಯ ಸಿಗುತ್ತೆ. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಮಧ್ವಾಚಾರ್ಯ ಏನಂತ ಹೇಳಿದ್ದಾರೆ, ಇದೇ ಮಹಾಭಾರತದ ಮಂಗಳಾಚರಣೆಯ ಶ್ಲೋಕ, ಇದೇ ಮೊದಲ ಶ್ಲೋಕ ಅಂತ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲ ಪ್ರಮಾಣಗಳಿಂದಾಗಿ ಏನಂತ ಸಿದ್ಧ ಆಗುತ್ತೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಎನ್ನುವುದೇನೆ ಮಂಗಳಾಚರಣೆಯ ಶ್ಲೋಕ. ವಾದಿರಾಜರು ರಚನೆ ಮಾಡಿರುವಂತಹ ಆ ಲಕ್ಷಾಲಂಕಾರದಲ್ಲಿ ಯಾರೋ ಕಿಡಿಗೇಡಿಗಳು ಅದನ್ನು ತೆಗೆದು ಆ ರೀತಿಯಾಗಿ ತೆಗೆದು ಹಾಕಿದ್ದಾರೆ, ಪ್ರಕ್ಷಿಪ್ತ ಮಾಡಿದ್ದಾರೆ ಅಂತ ತಿಳಿಬೇಕು ಅಂತ ತಿಳಿಸ್ತಾರೆ. ಹೀಗೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಎನ್ನುವುದು ಮಹಾಭಾರತದ ಮಂಗಳಾಚರಣೆಯ ಶ್ಲೋಕ. ಇದೆಲ್ಲವೂ ಕೂಡ ಸುಮ್ಮನೆ ಹಾಗೆ ನಾವು ಓದ್ತಾ ಹೋಗ್ಬಿಟ್ರೆ ಇದನ್ನ ನಾವು ಗಮನಿಸೋದಿಲ್ಲ. ಆದರೆ ಒಂದು ಮಹಾಭಾರತ ಗ್ರಂಥವೇ ಒಂದು ಸಂಶೋಧನಾತ್ಮಕವಾದಂತಹ ಗ್ರಂಥ. ಅದೇ ರೀತಿಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವುದು ಕೂಡ ಇನ್ನಷ್ಟು ಸಂಶೋಧನಾತ್ಮಕವಾದಂತಹ ಗ್ರಂಥ. ಆಚಾರ್ಯರು ಹೇಳುವಂತೆ ದೇಶೇ ದೇಶೇ ತಥಾ ಗ್ರಂಥಾನಂತ ಭಾರತ ದೇಶದಲ್ಲಿ ಇರುವಂತಹ ಅನೇಕ ಗ್ರಂಥಾಲಯಕ್ಕೆ ಹೋಗಿ ಅನೇಕ ರೀತಿಯಂತಹ ಮಹಾಭಾರತದ ಮ್ಯಾನುಸ್ಕ್ರಿಪ್ಟ್ ಗಳನ್ನ ಮುಂದೆ ಇಟ್ಟುಕೊಂಡು ಯಾವುದು ಶುದ್ಧ ಪಾಠ ಅಂತ ನಿರ್ಣಯ ಮಾಡಿ ಇದನ್ನು ಬರೆದಿದ್ದೇನೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇದರಲ್ಲಿ ಬರುವಂತಹ ಸಂಶೋಧನಾತ್ಮಕವಾದಂತಹ ವಿಚಾರಗಳನ್ನು ಕೂಡ ಅವಶ್ಯವಾಗಿ ನಾವು ತಿಳಿಯಲೇಬೇಕು. ಹಾಗಾಗಿ ವಾದಿರಾಜರ ಆ ಮಹಾಭಾರತದ ವ್ಯಾಖ್ಯಾನದ ವಾಕ್ಯ ರೋಮಹರ್ಷಣ ಪುತ್ರ ಅನ್ನೋದೇನೆ ಮಂಗಳಾಚರಣೆ ಅಂತ ಹೇಳುವಂತಹ ವಾಕ್ಯ ಪ್ರಕ್ಷಿಪ್ತ ಅಂತ ತಿಳಿಬೇಕು. ನಾರಾಯಣಂ ಸುರಗುರುಂ, ಇದರಲ್ಲಿ ವಿಶೇಷವಾಗಿ ಪರಮಾತ್ಮನಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಎಂಥವನು ಅಂತ, ಅವನು ಸುರಗುರುಂ,
ಸುರರು ಅಂತ ಹೇಳಿದ್ರೆ ದೇವತೆಗಳು ಅಂತ. ಯಾಕೆ ಅವರಿಗೆ ಸುರರು ಅಂತ ಹೇಳಿದ್ರೆ ಸುಷ್ಟು ರಮಣಾತ್, ವಿಶೇಷವಾಗಿ ಸುಷ್ಟು ಅಂದ್ರೆ ಚೆನ್ನಾಗಿ, ರಮಣ ಅಂದ್ರೆ ಆನಂದ, ವಿಶೇಷವಾಗಿ ಅವರು ಆನಂದವನ್ನು ಅನುಭವಿಸ್ತಾರೆ. ಹಾಗಾಗಿ ಅವರಿಗೆ ಸುರರು ಅಂತ ಕರೀತಾರೆ ದೇವತೆಗಳಿಗೆ. ಹಾಗಾಗಿ ನಾರಾಯಣಂ ಸುರಗುರುಂ, ಎಲ್ಲ ದೇವಾನು ದೇವತೆಗಳಿಗೂ, ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ಪರಮಾತ್ಮ ಏನಾಗಿದ್ದಾನೆ, ಗುರುವಾಗಿದ್ದಾನೆ. ಗುರು ಅಂತ ಹೇಳಿದ್ರೆ ಜ್ಞಾನವನ್ನು ಉಪದೇಶ ಮಾಡುವಂಥವರು ಅಂತ ಅರ್ಥ. ಹೀಗೆ ಸುರಗುರುಂ ಅಂತ ಹೇಳಿದ್ರೆ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ಜ್ಞಾನವನ್ನು ಕೊಡುವಂಥವನು ಅಂತ. ಇಷ್ಟಾದ ಮೇಲೆ ಜಗದೇಕನಾಥಂ ಅಂತ, ಜಗತ್ತಿಗೆ ಪ್ರಧಾನವಾದಂತಹ ನಾಥ, ಒಡೆಯ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ. ಇಡೀ ಜಗತ್ತು ಅದನ್ನು ಅನೇಕ ಜನ ದೇವಾನು ದೇವತೆಗಳೆಲ್ಲ ನಿಯಮನ ಮಾಡ್ತಾ ಇರ್ತಾರೆ. ಆದ್ರೆ ಪ್ರಧಾನವಾಗಿ ಇಡೀ ಜಗತ್ತನ್ನು ಮತ್ತು ಆ ದೇವತೆಗಳನ್ನು ನಿಯಮನ ಮಾಡುವಂಥವನು, ಕಂಟ್ರೋಲ್ ಮಾಡುವಂಥವನು ಅದು ಪರಮಾತ್ಮ. ಅದಾದ ಮೇಲೆ ಭಕ್ತ ಪ್ರಿಯಂ, ಪರಮಾತ್ಮನಿಗೆ ಭಕ್ತರು ಅಂತ ಹೇಳಿದ್ರೆ ತುಂಬಾ ಪ್ರೀತಿ, ಭಕ್ತರಿಗೆ ಪರಮಾತ್ಮ ಅಂದ್ರೆ ತುಂಬಾ ಪ್ರೀತಿ. ಹಾಗಾಗಿ ಪರಮಾತ್ಮ ಭಕ್ತ ಪ್ರಿಯ. ಮತ್ತೆ ಸಕಲ ಲೋಕ ನಮಸ್ಕೃತಂಚ, ಇಡೀ ಜಗತ್ತು, ಇಡೀ ಬ್ರಹ್ಮಾಂಡ ಅದು ಪರಮಾತ್ಮನಿಗೆ ನಮಸ್ಕರಿಸ್ತಾ ಇದೆ ಮತ್ತು ನಮಸ್ಕರಿಸಬೇಕು. ಇದನ್ನು ಮುಂದೆ ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೇವೆ. ಈ ನಾರಾಯಣ ಸುರಗುರುಂ ಎನ್ನುವಂತಹ ಶ್ಲೋಕಕ್ಕೆ ಮುಂದೆ ಆಚಾರ್ಯರು 2 ಶ್ಲೋಕಗಳಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದರಲ್ಲಿ ಇದರ ಅರ್ಥವನ್ನು ನಾವು ವಿಶೇಷವಾಗಿ ತಿಳಿತಾ ಹೋಗ್ತೇವೆ. ಹೀಗೆ ಸಕಲ ಲೋಕ ನಮಸ್ಕೃತಂಚ, ಮತ್ತೆ ತ್ರೈಗುಣ್ಯ ವರ್ಜಿತಂ ಅಂತ, ಪರಮಾತ್ಮನಿಗೆ ಯಾವುದರ ಲೇಪ ಇಲ್ಲ. ಈ ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ ಗುಣಗಳ ಲೇಪ ಇಲ್ಲ. ಅದರಿಂದ ಉಂಟಾಗುವಂತಹ ಪಾಪ ಪುಣ್ಯಗಳ ಭೀತಿ ಅನ್ನೋದು ಪರಮಾತ್ಮನಿಗೆ ಇಲ್ಲ. ಆಮೇಲೆ ಅಜಂ, ಅಜಂ ಅಂತ ಹೇಳಿದ್ರೆ ಹುಟ್ಟಿಲ್ಲದೆ ಇರುವಂಥವನು ಅಂತ. ಜ ಅಂತ ಹೇಳಿದ್ರೆ ಜನ್ಮ, ಜನನ. ಅಜ, ಯಾರಿಗೆ ಹುಟ್ಟಿ ಇಲ್ಲವೋ ಅವನು ಅಜ, ಹುಟ್ಟದೇ ಇರುವಂತಹ ಅಜಂ. ವಿಭುಂ, ವಿಭುಂ ಅಂತ ಹೇಳಿದ್ರೆ ವಿಶೇಷವಾಗಿ ಎಲ್ಲ ಗುಣಗಳಿಂದಾಗಿ ಪೂರ್ಣನಾದಂಥವನು. ಮತ್ತೆ ಆದ್ಯಂ, ಎಲ್ಲದಕ್ಕಿಂತಲೂ ಮುಂಚೆ ಇದ್ದಂಥವನು. ಯಾಕೆಂದ್ರೆ ಇಡೀ ಜಗತ್ತು ಪರಮಾತ್ಮನ ಹೊಟ್ಟೆಯಲ್ಲಿ ಇದ್ದಾಗ ಇದ್ದಂಥವನು ಯಾರು, ಪರಮಾತ್ಮನೊಬ್ಬನೇ. ಹಾಗಾಗಿ ಆದ್ಯಂ. ಈಶಂ, ಎಲ್ಲದಕ್ಕೂ ಒಡೆಯ, ಸರ್ವ ಸಮರ್ಥನಾದಂಥವನು ಪರಮಾತ್ಮ. ಅಂತಹ ಭವಗ್ನಂ, ಭವಗ್ನ ಅಂತ ಹೇಳಿ ನಮ್ಮ ಸಂಸಾರವನ್ನು ನಾಶ ಮಾಡುವಂಥವನು. ಅಂತಹ ಅಮರಾಸುರ ಸಿದ್ಧವಂದ್ಯಂ. ಇದು ಮೇಲ್ನೋಟಕ್ಕೆ ನೋಡಿದರೆ ನಮಗೆ ಅಮರರು ಅಂದ್ರೆ ದೇವತೆಗಳು, ಅಸುರರು ಅಂತಿರೆ ರಾಕ್ಷಸರು, ಸಿದ್ಧರು ಅಂತೇಳಿ ಸಿದ್ಧಚಾರಣರು, ಇವರಿಂದಾಗಿ ಪರಮಾತ್ಮ ನಮಸ್ಕರಿಸಲ್ಪಡುತ್ತಾನೆ ಅಂತ ಅರ್ಥ ಆಗುತ್ತೆ. ಅಮರ ಅಸುರ ಸಿದ್ಧವಂದ್ಯಂ ಅಂತ. ಆದ್ರೆ ವಾಸ್ತವಿಕವಾಗಿ ಇದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಅಮರಾಸುರ ಸಿದ್ಧವಂದ್ಯಂ ಅಂದ್ರೆ ತತ್ವಾಭಿಮಾನಿ ದೇವತೆಗಳು, ನಮ್ಮ ಇಂದ್ರಿಯಕ್ಕೆ ಅಭಿಮಾನಿಗಳಾದಂತಹ ತತ್ವಾಭಿಮಾನಿ ದೇವತೆಗಳಿಂದಾಗಿ ಪರಮಾತ್ಮ ಯಾವಾಗಲೂ ಕೂಡ ನಮಸ್ಕರಿಸಲ್ಪಡ್ತಾನೆ. ಅಂತಹ ನಾರಾಯಣಂ ಒಂದೇ, ಇಂತಹ ಪರಮಾತ್ಮನಿಗೆ ನಮಸ್ಕರಿಸ್ತಾ ಇದ್ದೇನೆ ಅಂತ ಅರ್ಥ. ಅಮರಾಸುರ ಸಿದ್ಧವಂದ್ಯಂ ಅನ್ನೋದಕ್ಕೆ ತತ್ವಾಭಿಮಾನಿ ದೇವತೆಗಳು ಅಂತ ಯಾಕೆ ಅರ್ಥ ಅಂತ ಮುಂದೆ ಆಚಾರ್ಯರೇ ತಿಳಿಸ್ತಾರೆ. ಹೀಗೆ ಇಡೀ ಜಗತ್ತಿಗೆ ಗುರುವಾದಂತಹ, ಜಗತ್ತನ್ನು ಸೃಷ್ಟಿ ಮಾಡುವಂತಹ ಪರಮಾತ್ಮನನ್ನು ವಿಶೇಷವಾಗಿ ನಾನು ನಮಸ್ಕರಿಸ್ತೇನೆ ಅಂತ ಈ ರೀತಿಯಾಗಿ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮುಂದಿನ ಶ್ಲೋಕ, ಜ್ಞಾನಪ್ರದಸ್ಸ ಭಗವಾನ್ 58ನೇ ಶ್ಲೋಕ. ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತಃ ನಿಖಿಲಾದ್ವರಿಷ್ಠಃ ಭಕ್ತೈವ ತುಷ್ಯತಿ ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ ಇತಿ ಪೂರ್ವ ವಿಭಾಗ ಸಂಸ್ಥಃ. ಪದವಿಭಾಗ ಹೀಗಿದೆ: ಜ್ಞಾನಪ್ರದ ಸಹ ಭಗವಾನ್ ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತಃ ನಿಖಿಲಾತ್ ವರಿಷ್ಠ ಭಕ್ತ್ಯಾ ಏವ ತುಷ್ಯತಿ
ಹರಿಪ್ರವಣತ್ವಂ ಏವ ಸರ್ವಸ್ಯ ಧರ್ಮಃ ಇತಿ ಪೂರ್ವ ವಿಭಾಗ ಸಂಸ್ಥಃ. ಈ ಶ್ಲೋಕ ಮಧ್ವಾಚಾರ್ಯ ರಚನೆ ಮಾಡಿರುವಂಥದ್ದು. ನಾರಾಯಣಂ ಸುರಗುರುಂ ಎನ್ನುವಂತಹ ಶ್ಲೋಕದ ಅರ್ಥವನ್ನ ಈ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ಮೊದಲ 2 ಲೈನ್ಗಳು, ಮೊದಲ 2 ಪಾದ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ಎನ್ನುವಂತ 2 ಪಾದಗಳ ಅರ್ಥವನ್ನ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಇದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಅಲ್ಲಿ ಬರುವಂತಹ ಪದ ಸುರಗುರುಂ ಅಂತ. ಸುರಗುರುಂ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಜ್ಞಾನಪ್ರದ ಅಂತ ಅರ್ಥ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹಿಂದೆ ಹೇಳಿದಂತೆ ಗುರು ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡುವಂಥವನು. ಆಚಾರ್ಯ ಹೇಳಿದ್ರು ಜ್ಞಾನಪ್ರದ ಸಹ ಭಗವಾನ್, ಪರಮಾತ್ಮನು ವಿಶೇಷವಾಗಿ ಎಲ್ಲರಿಗೂ ಕೂಡ. ಕಮಲಾ ವಿರಿಂಚ ಶರ್ವಾದಿ ಪೂರ್ವ ಜಗತಃ. ಕಮಲ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ, ವಿರಿಂಚ ಅಂತ ಹೇಳಿದ್ರೆ ಬ್ರಹ್ಮದೇವರು, ಶರ್ವ ಅಂತ ಹೇಳಿದ್ರೆ ರುದ್ರದೇವರು. ಇವರೇ ಮೊದಲಾದಂತಹ ಎಲ್ಲ ದೇವಾನುದೇವತೆಗಳಿಗೆ ಮತ್ತು ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡುವಂಥವನು ಪರಮಾತ್ಮ. ಜ್ಞಾನಪ್ರದಸ್ಸ ಭಗವಾನ್ ಕಮಲಾ ವಿರಿಂಚ ಶರ್ವಾದಿ ಪೂರ್ವ ಜಗತಃ ಅಂತ ಆಯಿತು. ಅದಾದ ಮೇಲೆ ಏನಿದೆ ಆ ಶ್ಲೋಕದಲ್ಲಿ, ಸುರಗುರುಂ ಜಗದೇಕನಾಥಂ ಅಂತ ಇದೆ. ಜಗದೇಕನಾಥಂ ಎನ್ನುವುದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನಿಖಿಲಾತ್ ವರಿಷ್ಠ. ಇಡೀ ಜಗತ್ತಿಗಿಂತ ಪರಮಾತ್ಮ ಏನಾಗಿದ್ದಾನೆ, ವರಿಷ್ಠ ಅಂದ್ರೆ ಅತ್ಯಂತ ಶ್ರೇಷ್ಠ, ಸರ್ವೋತ್ತಮ ಅಂತ. ಅಂದ್ರೆ ಗ್ರೇಟೆಸ್ಟ್ ಅಂತ ನಾವು ಹೇಗೆ ಇಂಗ್ಲಿಷ್ ಹೇಳ್ತೀವೋ ಹಾಗೆ ವರಿಷ್ಠ ಅಂತ ಅರ್ಥ. ಒಟ್ಟು 3 ರೀತಿ. ಹೇಗೆ ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್ ಅಂತ ಹೇಳ್ತೇವೋ ಹಾಗೆ ವರಹ, ವರೀಯಾನ್, ವರಿಷ್ಠ ಅಂತ. ಹಾಗೆ ಅತ್ಯಂತ ಶ್ರೇಷ್ಠ ಅಂತ. ಮತ್ತೇನ್ ಹೇಳಿದ್ರು, ಜಗದೇಕನಾಥಂ ಭಕ್ತ ಪ್ರಿಯಂ. ಭಕ್ತರು ಅಂತೇಳಿ ಪರಮಾತ್ಮನಿಗೆ ತುಂಬಾ ಪ್ರೀತಿ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಭಕ್ತೈವ ತುಷ್ಯತಿ ಅಂತ. ಅಂದ್ರೆ ಪರಮಾತ್ಮ ನಾವು ಏನ್ ಕೊಡ್ತೇವೆ, ಬೆಳ್ಳಿ ಬಂಗಾರ ಸಂಪತ್ತು ಅದ್ಯಾವುದನ್ನು ಗಮನಿಸೋದಿಲ್ಲ. ಪರಮಾತ್ಮ ಗಮನಿಸೋದು ಅದರ ಹಿಂದೆ ಇರುವಂತ ಭಕ್ತಿಯನ್ನು ಮಾತ್ರ. ಹಾಗಾಗಿ ಭಕ್ತೈವ ತುಷ್ಯತಿ, ಭಕ್ತಿಯಿಂದಲೇ ಪರಮಾತ್ಮ ಪ್ರೀತನಾಗ್ತಾನೆ ಹೀಗೆ ತಿಳಿಸಿದರು. ಅದಾದ ಮೇಲೆ ಸಕಲ ಲೋಕ ನಮಸ್ಕೃತಂಚ ಅಂತ ಹೇಳಿದ್ರು. ಅದನ್ನ ಹೇಳ್ತಾ ಇದ್ದಾರೆ ಹರಿಪ್ರವಣತ್ವಮೇವ ಸರ್ವಸ್ಯ ಧರ್ಮ. ಪ್ರವಣತ್ವ ಅಂತ ಹೇಳಿ ನಮಸ್ಕಾರ ಮಾಡುವುದು ಅಂತ. ಅಂದ್ರೆ ಸರ್ವಸ್ಯ, ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳ ದೊಡ್ಡ ಧರ್ಮ, ಕರ್ತವ್ಯ ಏನು ಅಂತ ಹೇಳಿದ್ರೆ ಹರಿಪ್ರವಣತ್ವಮೇವ, ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡುವುದೇನೆ ಪರಮಾತ್ಮ ಎಲ್ಲ ಜೀವರ ಧರ್ಮ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇತಿ ಪೂರ್ವ ವಿಭಾಗ ಸಂಸ್ಥಃ, ಶ್ಲೋಕದ ಮೊದಲ ಭಾಗದ ಅಂದ್ರೆ ಮೊದಲ 2 ಪಾದಗಳ ಅರ್ಥ ಈ ರೀತಿಯಾಗಿ ಅಂತ ಆಚಾರ್ಯರು ಆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ಅನ್ನುವಂತಹ ಭಾಗಕ್ಕೆ ಒಂದು ಶ್ಲೋಕದಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಇನ್ನು ಭಗವಾನ್ ಅಂತ ಇದೆ, ಅದು ನಾರಾಯಣ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಮುಂದಿನ ಶ್ಲೋಕ ನಿರ್ದೋಷಕಃ ಶ್ರುತಿವಿಹೀನ ಉದಾರಪೂರ್ಣ ಸಂವಿದ್ಗುಣ ಪ್ರಥಮಕೃತ್ ಸಕಲಾತ್ಮಶಕ್ತಿ ಮೋಕ್ಷೈಕ ಹೇತು ಅಸುರೂಪ ಸುರೈಶ್ಚ ಮುಕ್ತೈಃ ವಂದ್ಯಸ್ಸ ಏಕ ಇತಿ ಚೋಕ್ತ ಮಥೋತ್ತರಾರ್ಧೆ. ಪದಚ್ಛೇದ ಹೀಗಿದೆ: ನಿರ್ದೋಷಕಃ ಶ್ರುತಿವಿಹೀನಃ ಉದಾರಪೂರ್ಣ ಸಂವಿದ್ಗುಣಃ ಪ್ರಥಮಕೃತ್ ಸಕಲಾತ್ಮಶಕ್ತಿ ಮೋಕ್ಷೈಕ ಹೇತುಃ ಅಸುರೂಪ ಸುರೈಃ ಚ ಮುಕ್ತೈಃ ವಂದ್ಯಃ ಸಹ ಏಕಃ ಇತಿ ಚ ಉಕ್ತಂ ಅಥ ಉತ್ತರಾರ್ಧೆ. ಹಿಂದಿನ ಶ್ಲೋಕದಲ್ಲಿ ನಾರಾಯಣಂ ಸುರಗುರುಂ ಎನ್ನುವ ಶ್ಲೋಕದ ಪೂರ್ವಾರ್ಧದ ಅರ್ಥವನ್ನು ತಿಳಿಸಿದರು.
ಈಗ ಉತ್ತರಾರ್ಧ ಅಂದ್ರೆ ಕೊನೆಯ ಭಾಗದ ವಿಚಾರ ತಿಳಿಸ್ತಾ ಇದ್ದಾರೆ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ಒಂದೇ ಭವಗ್ನಂ ಅವರಾಸುರ ಸಿದ್ಧವಂದೆಂ ಅನ್ನುವಂತಹ ಅಂಶವನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲ ಪದ ತ್ರೈಗುಣ್ಯವರ್ಜಿತಂ ಅಂತ. ತ್ರೈಗುಣ್ಯವರ್ಜಿತಂ ಅಂತ ಹೇಳಿದ್ರೆ ಈ ವಿಶೇಷವಾಗಿ ಈ ಯಾವ ಸತ್ವ ರಜಸ್ಸು ತಮಸ್ಸು ಎನ್ನುವಂತ ಗುಣಗಳೇನೇ ಏನಾಗುತ್ತೆ, ವಿಶೇಷವಾಗಿ ನಮಗೆ ಅಜ್ಞಾನ ಬರ್ಲಿಕ್ಕೆ, ದುಃಖ ಬರ್ಲಿಕ್ಕೆ ಇದೆಲ್ಲ ಪ್ರಧಾನ ಕಾರಣ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಎಲ್ಲ ದೋಷಗಳು ಬರುವುದು ಯಾವ್ದ್ರಿಂದಾಗಿ? ಈ ಮೂರು ಗುಣಗಳಿಂದಾಗಿ. ಪರಮಾತ್ಮ ಏನಾಗಿದ್ದಾನೆ? ತ್ರೈಗುಣ್ಯ ವರ್ಜಿತನಾಗಿದ್ದಾನೆ, ಮೂರು ಗುಣ ಅವನಿಗಿಲ್ಲ. ಹಾಗಾಗಿ ಪರಮಾತ್ಮ ಏನಾದ? ನಿರ್ದೋಷಕಃ, ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷ ಅನ್ನೋದಿಲ್ಲ. ಹಾಗಾಗಿ ತ್ರೈಗುಣ್ಯ ವರ್ಜಿತಂ ಅನ್ನೋದಕ್ಕೆ ನಿರ್ದೋಷಕಃ ಅಂತ ಅರ್ಥ ಅಂತ ಆಚಾರ್ಯ ತಿಳಿಸಿದರು. ತ್ರೈಗುಣ್ಯವರ್ಜಿತಂ ಅಜಂ ಅಂತ ಹೇಳಿದ್ರು. ಅಜಂ ಅಂತ ಮಂಗಳಾಚರಣೆಯಲ್ಲಿ ಇದೆ. ಅದಕ್ಕೆ ಅರ್ಥ ಏನಂತ ಹೇಳಿದ್ರೆ, ಅಜಂ ಅಂತ ಹೇಳಿದ್ರೆ ಶ್ರುತಿವಿಹೀನ, ಸಂಸಾರ ಇಲ್ಲದೆ ಇರುವಂತವನು, ನಮ್ಮಂತೆ ಹುಟ್ಟು ಸಾಯುವಂತಹ ಸಂಸಾರ ಇಲ್ಲದೆ ಇರುವಂತವನು ಪರಮಾತ್ಮ. ಹಾಗಾಗಿ ಅವನು ಅಜ ಅಂತ ಕರ್ಸ್ಕೊಳ್ತಾನೆ ಅಂತ. ಆಮೇಲೆ ವಿಭುಂ ಅಂತ ಇದೆ. ವಿಭುಂ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ಉದಾರ ಪೂರ್ಣ ಸಂವಿದ್ಗುಣ ಅಂತ. ಅಂದ್ರೆ ಉದಾರ ಅಂತ ಹೇಳಿ ಪರಿಪೂರ್ಣವಾದಂತಹ, ಸಂವಿತ್, ಸಂವಿತ್ ಅಂತ ಹೇಳಿ ಜ್ಞಾನ ಅಂತ, ಜ್ಞಾನಾನಂದಾದಿ ಗುಣಗಳಿಂದಾಗಿ ಪೂರ್ಣನಾದಂಥವನು ಪರಮಾತ್ಮ. ಅದನ್ನ ವಿಭು ಎನ್ನುವಂತಹ ಪದದಿಂದಾಗಿ ಹೇಳಿದ್ದಾರೆ. ಅದಾದ ಮೇಲೆ ಆದ್ಯಂ ಅಂತ ಹೇಳಿದ್ರು. ಆದ್ಯಂ ಅಂತ ಹೇಳಿದ್ರೆ ಒಂದು ಎಲ್ಲದಕ್ಕಿಂತಲೂ ಮುಂಚೆ ಇದ್ದಂಥವನು. ಅದೇ ರೀತಿಯಾಗಿ ಪ್ರಥಮ ಕೃತ್, ಕೃತ್ ಅಂತ ಹೇಳಿದ್ರೆ ಮಾಡುವಂಥವನು, ಸೃಷ್ಟಿ ಮಾಡುವಂಥವನು ಅಂತ ಅರ್ಥ. ಅಂದ್ರೆ ಮೊದಲು ಸೃಷ್ಟಿಯನ್ನು ಮಾಡಿದಂಥವನು ಪರಮಾತ್ಮ, ಪ್ರಥಮ ಕೃತ್ ಅಂತ ಕರ್ಸ್ಕೊಳ್ತಾನೆ. ಅದಾದ ಮೇಲೆ ಈಶಂ ಅಂತ ಹೇಳಿದ್ರು. ಈಶಂ ಅಂತ ಹೇಳಿ ಸರ್ವ ಸಮರ್ಥ, ಏನು ಬೇಕಾದ್ರೂ ಮಾಡುವಂತ ಸಾಮರ್ಥ್ಯ ಇರುವಂತವನು ಅಂತ. ಅದನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಈಶಂ ಅನ್ನೋದಕ್ಕೆ ಸಕಲಾತ್ಮ ಶಕ್ತಿ, ವಿಶಿಷ್ಟವಾದಂತಹ ಸಾಮರ್ಥ್ಯ ಇರುವಂತವನು ಆತ್ಮ ಅಂತ ಹೇಳಿದ್ರು. ಇದು ಎಕ್ಸ್ಟರ್ನಲ್ ಆಗಿ ಬಂದಂತಹ ಶಕ್ತಿಗಳಲ್ಲ, ಸ್ವಾಭಾವಿಕವಾದಂತಹ ಸ್ವರೂಪಭೂತವಾದಂತಹ ಶಕ್ತಿ ಇರುವಂತವನು. ಆಮೇಲೆ ವರ್ಜಿತಮಜಂ ವಿಭುಮಾದ್ಯಂ ಈಶಂ ಒಂದೇ ಭವಗ್ನಂ, ಭವಗ್ನಂ ಅಂತ ಪದ ಪ್ರಯೋಗ ಮಾಡಿದ್ದಾರೆ. ಭವಗ್ನ ಅಂತ ಹೇಳಿದ್ರೆ ನಮ್ಮ ಸಂಸಾರವನ್ನ ಕಳೆಯುವಂಥವನು ಅಂತ. ಬರೀ ಅಷ್ಟು ಮಾತ್ರ ಅರ್ಥ ಅಲ್ಲ, ಸಂಸಾರವನ್ನು ಕಳೆದು ನಮಗೆ ಮೋಕ್ಷವನ್ನು ಕೂಡ ಕೊಡುವಂಥವನು ಪರಮಾತ್ಮ. ಹಾಗಾಗಿ ಹೇಳಿದ್ರು ಮೋಕ್ಷೈಕ ಹೇತು ಭವಗ್ನಂ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಕಾರಣನಾದಂಥವನು, ಸಂಸಾರವನ್ನು ನಾಶ ಮಾಡಿ ಮೋಕ್ಷವನ್ನು ಕೊಡುವಂಥವನು ಅಂತ. ಇಷ್ಟಾದ ಮೇಲೆ ಹೇಳ್ತಾ ಇದ್ದಾರೆ, ತ್ರೈಗುಣ್ಯವರ್ಜಿತ ವಿಭಾದ್ಯಮೇಶಂ ಒಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ಅಂತ ಹೇಳಿದ್ರು. ಅದು ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಅಮರರು ಅಂದ್ರೆ ದೇವತೆಗಳು, ಅಸುರರು ಅಂದ್ರೆ ದೈತ್ಯರು, ಸಿದ್ಧರು ಅಂತ ಗಂಧರ್ವ ಮುಂತಾದಂಥವರು, ಅವರಿಂದ ಪರಮಾತ್ಮ ನಮಸ್ಕರಿಸಲ್ಪಟ್ಟಿದ್ದಾನೆ ಅಂತ ಅರ್ಥ ಆಗುತ್ತೆ. ಇದಕ್ಕೆ ಅನೇಕ ವ್ಯಾಖ್ಯಾನಕಾರರು, ಹಿಂದೆ ಹೇಳಿದಂತೆ ಬೇರೆ ಬೇರೆ ಅನೇಕ ವ್ಯಾಖ್ಯಾನಕಾರರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನಮ್ಮ ಮಾಧ್ವ ಪರಂಪರೆಯಲ್ಲಿ ಅಲ್ಲ, ಬೇರೆ ಬೇರೆ ದರ್ಶನಗಳ ವ್ಯಾಖ್ಯಾನಕಾರರು ಅವರೆಲ್ಲರೂ ಕೂಡ ಹೀಗೆ ಅರ್ಥ ಮಾಡಿದ್ದಾರೆ. ಅಸುರರು ಕೆಲವೊಮ್ಮೆ ನಮಸ್ಕಾರ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ, ಆದ್ರೆ ಮಾಡೋದು ಭಕ್ತಿಯಿಂದ ಅಲ್ಲ, ಡಾಂಭಿಕತನದಿಂದ. ಹಾಗಾಗಿ ಆ ನಮಸ್ಕಾರ ಅಷ್ಟು ಮಹತ್ವ ಪಡೆಯೋದಿಲ್ಲ. ಹಾಗಾಗಿ ಇದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಅಸುರೂಪ ಸುರೈಶ್ಚ ಅಂತ. ಇಲ್ಲಿ ಅಮರಾಸುರ ಸಿದ್ಧವಂದ್ಯಂ ಅಂತ ಹೇಳಿದ್ರೆ ಅದಕ್ಕೆ ದೇವತೆಗಳಂತಾನೇ ಅರ್ಥ ಅಂತ. ಹೇಗೆ ಅಂತ ಹೇಳಿದ್ರೆ ಅಸು ಅಂತ ಹೇಳಿದ್ರೆ ಇಂದ್ರಿಯಗಳು. ನಾವು ವಾಯುದೇವರನ್ನ ಅಸುನಾಥ ಅಂತ ಕರಿತೇವೆ. ಅಸುನಾಥ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳಿಗೆ ಒಡೆಯ, ಪ್ರಾಣಕ್ಕೆ ಒಡೆಯ ಅಂತ ಅರ್ಥ. ಹಾಗೆ ಅಸು ಅಂತ ಹೇಳಿದ್ರೆ ಇಂದ್ರಿಯಗಳು ಅಂತ. ಅಸು ರೂಪ ಸುರೈಶ್ಚ, ರೂಪ ಅಂತ ಹೇಳಿದ್ರೆ ಆ ರೂಪದಲ್ಲಿ ಇದ್ದುಕೊಂಡು ನಮ್ಮನ್ನು ನಿಯಮನ ಮಾಡುವಂಥವರು, ಅದೇ ಯಾರಿಗೆ ಪ್ರತಿಮೆಯಾಗಿದೆನೋ ಅಂತ. ಅದೇ ತಾತ್ಪರ್ಯ ಇಷ್ಟು. ತತ್ವಾಭಿಮಾನಿ ದೇವತೆಗಳು ಅಂತ ಇರ್ತಾರೆ. ನಮ್ಮ ಶರೀರದಲ್ಲಿ ಇರುವಂತಹ ಒಂದೊಂದು ಇಂದ್ರಿಯದ ಒಳಗಡೆ ಇದ್ದುಕೊಂಡು ನಮ್ಮನ್ನು ನಿಯಮನ ಮಾಡುವಂಥವರು ತತ್ವಾಭಿಮಾನಿ ದೇವತೆಗಳು ಅಂತ ಅವರಿಗೆ ಹೆಸರು. ಹಾಗಾಗಿ ಅಮರ ಅಸುರ ಸಿದ್ಧವಂದ್ಯಂ ಅಂತ ಹೇಳಿದ್ರೆ, ಅಸುರರು ಅಂತ ಹೇಳಿದ್ರೆ ರಾಕ್ಷಸರು ಅಂತ ಅರ್ಥ ಅಲ್ಲ, ಅಸುರೂಪರು, ಯಾರಿಗೆ ನಮ್ಮ ಇಂದ್ರಿಯಗಳೇ ಪ್ರತಿಮೆಯಾಗಿ ಇದ್ದಾವೋ, ಅಂದ್ರೆ ಅದರೊಳಗಡೆನೆ ಹೇಗೆ ಒಂದು ಪ್ರತಿಮೆಯಲ್ಲಿ ನಾವು ದೇವತೆಗಳನ್ನ ಆವಾಹನೆ ಮಾಡ್ತೇವೆ, ದೇವರನ್ನ ಆವಾಹನೆ ಮಾಡ್ತೇವೆ, ಹಾಗೆ ಇವರಿಗೆ ಬೇರೆ ಪ್ರತಿಮೆ ಅಂತ ಇಲ್ಲ, ನಮ್ಮ ಇಂದ್ರಿಯಗಳೇ ಪ್ರತಿಮೆ. ನಮ್ಮ ಇಂದ್ರಿಯ ಒಳಗಡೆನೆ ಇದ್ದುಕೊಂಡು ವಿಶೇಷವಾಗಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ, ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅಸುರರು ಅಂತ ಹೇಳಿದ್ರೆ ಯಾವ ಇಂದ್ರಿಯ ಅಭಿಮಾನಿ ದೇವತೆಗಳು. ಅಸುರ ಯಾರಿಗೆ ನಮ್ಮ ಇಂದ್ರಿಯಗಳೇ ರೂಪವಾಗಿ ಇದೆಯೋ, ಪ್ರತಿಮೆಯಾಗಿದೆಯೋ ಅವರರು ಅಂತ.
ಇಷ್ಟಾಯ್ತು. ಅಮರಾಸುರರು ಅಂತ ಹೇಳಿದ್ರೆ ದೇವತೆಗಳು, ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ ಆಯ್ತು. ಅದಾದ ಮೇಲೆ ಏನಂತಿದೆ, ಸಿದ್ಧರು ಅಂತ. ಸಿದ್ಧರು ಅಂತೇಳಿ ವಿಶೇಷವಾಗಿ ಮುಕ್ತರು, ಮೋಕ್ಷಕ್ಕೆ ಹೋದಂತಹ ಜೀವಿಗಳು, ದೇವತೆಗಳು ಅಂತ ಅರ್ಥ. ಹೀಗೆ ಅಮರಾಸುರ ಸಿದ್ಧ ವಂದ್ಯಂ ಅಂತ ಹೇಳಿದ್ರೆ ಅಸುರ ಅಸುರೂಪ ಸುರೈಶ್ಚ ಅಂದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಿಂದ, ಅದೇ ರೀತಿಯಾಗಿ ಮುಕ್ತೈಹಿ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಂದಲೂ ಕೂಡ ವಂದ್ಯ ಪರಮಾತ್ಮ ವಂದ್ಯನಾಗಿದ್ದಾನೆ. ಇಂತಹ ಪರಮಾತ್ಮ ಸಹ ಏಕಃ ಅವನೇನಾಗಿದ್ದಾನೆ, ಏಕಃ ಪ್ರಧಾನನಾಗಿದ್ದಾನೆ, ಅಂದ್ರೆ ಸರ್ವೋತ್ತಮನಾಗಿದ್ದಾನೆ ಅಂತ ಉತ್ತರಾರ್ಧೆ ಉಕ್ತಂ ಆ ನಾರಾಯಣಂ ಸುರಗುರುಂ ಎನ್ನುವಂತ ಶ್ಲೋಕದ ಉತ್ತರಾರ್ಧದಲ್ಲಿ ಹೇಳಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ನಾರಾಯಣಂ ಸುರಗುರುಂ ಎನ್ನುವಂತಹ ಶ್ಲೋಕದ ಒಟ್ಟು ತಾತ್ಪರ್ಯ ಆಚಾರ್ಯರ ದೃಷ್ಟಿಲಿ ನಾವು ನೋಡೋದಾದ್ರೆ, ಪರಮಾತ್ಮ ಏನಾಗಿದ್ದಾನೆ, ಎಲ್ಲ ದೇವಾನುದೇವತೆಗಳಿಗೆ ಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ಎಲ್ಲ ದೇವಾನುದೇವತೆಗಳಿಗೆ ಜೀವರುಗಳಿಗೆ ಜ್ಞಾನವನ್ನು ಕೊಡುವಂಥವನು, ಎಲ್ಲರಿಗಿಂತಲೂ ಉತ್ತಮನಾದಂಥವನು. ಅಂತಹ ಪರಮಾತ್ಮ ಯಾವುದರಿಂದ ತೃಪ್ತನಾಗ್ತಾನೆ ಅಂತ ಹೇಳಿದ್ರೆ ಭಕ್ತೈವ ತುಷ್ಯತಿ, ನಮ್ಮ ಭಕ್ತಿಯಿಂದನೇ ಅವನು ತೃಪ್ತನಾಗ್ತಾನೆ. ಅಂತಹ ಪರಮಾತ್ಮನನ್ನ ಎಲ್ಲ ಜೀವಿಗಳು ಕೂಡ ನಮಸ್ಕಾರ ಮಾಡಬೇಕು. ಇಂತಹ ಪರಮಾತ್ಮ ಯಾಕೆ ನಮಸ್ಕಾರ ಮಾಡಬೇಕು, ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ನಮ್ಮ ನಿಮ್ಮಂತೆ ಅವನಿಗೆ ಸಂಸಾರ ಅನ್ನೋದಿಲ್ಲ, ಹೊರತು ಅವನು ಪರಿಪೂರ್ಣವಾದಂತಹ ಜ್ಞಾನಾನಂದಾತ್ಮಕವಾದಂತಹ ಗುಣ ಇರುವಂತವನು ಪರಮಾತ್ಮ. ಅಂತಹ ಪರಮಾತ್ಮನೇನೆ ಜಗತ್ತಿನ ಆದ್ಯ ಸೃಷ್ಟಿಕರ್ತ. ಇವನು ಸರ್ವ ಸಮರ್ಥನಾಗಿದ್ದಾನೆ. ಇವನ ಮೂಲಕವೇನೆ ನಾವೇನ್ ಮಾಡಬೇಕು, ಮೋಕ್ಷವನ್ನು ಪಡೆಯಬೇಕು. ಮೋಕ್ಷೈಕ ಹೇತು ಮತ್ತು ಎಲ್ಲ ತತ್ವಾಭಿಮಾನಿ ದೇವತೆಗಳಿಂದ ಮತ್ತು ಮುಕ್ತರಾದಂತಹ ದೇವಾನು ದೇವತೆಗಳಿಂದಲೂ ಕೂಡ ಪರಮಾತ್ಮ ನಮಸ್ಕರಿಸಲ್ಪಡ್ತಾನೆ. ಇಂತಹ ಪರಮಾತ್ಮ ಏನಾಗಿದ್ದಾನೆ, ಏಕಃ ಸರ್ವೋತ್ತಮನಾಗಿದ್ದಾನೆ ಅಂತ ಆ ಮಹಾಭಾರತದ ಮಂಗಳಾಚರಣೆಯ ಶ್ಲೋಕವನ್ನ ವಿಶೇಷವಾಗಿ ಆಚಾರ್ಯರು 2 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.